ರಾಮನಗರ ಜಿಲ್ಲೆಯ ರಾಜಕಾರಣ ರಾಜ್ಯದಲ್ಲಿ ಒಂದು ಹಂತದ ಸದ್ದನ್ನ ಈಗ ಆರಂಭಿಸ್ತಾ ಇದೆ. ಮಾಜಿ ಉಪಮುಖ್ಯಮಂತ್ರಿಗಳು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾದಂಥ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸರ್, ನಿನ್ನೆ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದ ಟೂರ್ ಮಾಡಿದ್ದಾರೆ. ಅಲ್ಲೊಂದು ಮಾತು ಹೇಳಿದ್ರು, ಚನ್ನಪಟ್ಟಣದಲ್ಲಿ ರಾಜಕೀಯವಾಗಿ ಹೊಸ ಅಧ್ಯಾಯ ಆಯಾಮ ಓಪನ್ ಆಗುತ್ತೆ. ಅಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಬಹುದು. ಸರ್, ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಈಗ ಭಾರತ ಮತ್ತು ಕರ್ನಾಟಕದಲ್ಲಿ ನಡೆದಂಥ 18ನೇ ಲೋಕಸಭಾ ಚುನಾವಣೆಯಲ್ಲಿ ಏನೊಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ, ರಾಮನಗರನು ಅದರ ಭಾಗವಾಗಿರುವಂಥದ್ದು. ಆ ಒಂದು ಫಲಿತಾಂಶದ ಬಂದಾದ ನಂತರ ಏನೊಂದು 2,70,000ದಿಂದ ಕಾಂಗ್ರೆಸ್ ಅಭ್ಯರ್ಥಿ ಪರಾಭವಗೊಂಡಿದ್ದಾರೆ, ಸೋತಿದ್ದಾರೆ. ಇದರಿಂದ ಸೋತು ಆ ಒಂದು ರಿಸಲ್ಟನ್ನು ಫಸ್ಟು ಒಪ್ಕೊಳ್ಳೋಂಥದ್ದು ಕಲ್ತ್ಕೋಬೇಕು. ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಪನ್ನು ಒಪ್ಕೋಬೇಕು. ಆ ತೀರ್ಪನ್ನೇ ಪ್ರಶ್ನೆ ಅಲ್ಲೂ ಉಳುಕು ಜನ ಇವ್ರಿಗೆ ವಿರೋಧ ಇಲ್ಲ ಅನ್ನೋದೆಲ್ಲೋ ಒಂದು ಭ್ರಮೆನಲ್ಲಿದ್ದಾರೆ. ಇವ್ರನ್ನ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷವನ್ನು ಮತ್ತು ಇವ್ರ ನಾಯಕತ್ವವನ್ನು ತಿರಸ್ಕಾರ ಮಾಡಿದ್ದಾರೆ. ಸೊ ಮೊದಲು ಇದನ್ನು ಒಪ್ಕೋಬೇಕು. ಎಲ್ಲೋ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನಲ್ಲಿ ಸಮಸ್ಯೆ ಇದೆ, ಒಂದು ಹೊಸ ಹಾಡನ್ನು ಪ್ರಾರಂಭ ಮಾಡಿದ್ದಾರೆ, ಒಂದು ಹೊಸ ಕಾರಣವನ್ನು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ತಿರ್ಗಾ ಚನ್ನಪಟ್ಟಣದಲ್ಲಿ ಏನು ಗೆಲ್ವಾಗ್ತೀವಿ ಅಂತಾರೆ. ಹಂಗಾರೆ ಇವ್ರ ಪ್ರಕಾರ ನೋಡಿದ್ರೆ ಈ ರೀತಿ ಹೇಳಿಕೆಗಳ್ನ ಜನರಿಗೆ ಅವಮಾನ ಮಾಡೋಂಥವ್ರು, ಜನರಿಗೆ ಅವಮಾನ ಮಾಡ್ತಿದ್ದಾರೆ. ಪ್ರಜಾಪ್ರಭುತ್ವದ ತೀರ್ಪನ್ನು ಇವರು ಅವಮಾನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು, ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಆ ಗ್ರಾಮಾಂತರ ಮತದಾರರನ್ನು ಇವರು ಅವಮಾನ ಮಾಡ್ತಿದ್ದಾರೆ. ಇದನ್ನು ಪ್ರಶ್ನೆ ಮಾಡಿ. ಹಾಗಾಗಿ ಮೊದಲು ಆ ಜನರ ತೀರ್ಪನ್ನು ಗೌರವಿಸೋದು ಕಲ್ತ್ಕೊಂಡ್ರೆ ಮತ್ತೆ ನೋಡೋಣ ಈ ಚನ್ನಪಟ್ಟಣ ರಾಮನಗರದ ಸ್ಪರ್ಧೆ ಏನು ಅಂತ ಮತ್ತೆ ಮಾತುಕತೆ ಮಾಡಿ. ನೇರವಾಗಿ ಹೇಳ್ತಾರೆ ಸರ್, ಚನ್ನಪಟ್ಟಣ ಹೋಗೋಕ್ಕಿಂತ ಮುಂಚೆ ಟೆಂಪಲ್ ರನ್ನ ಮಾಡಿದ್ರು. ಒಂದು 10-12 ದೇವಾಲಯಗಳಿಗೆ ಹೋಗಿ ಚನ್ನಪಟ್ಟಣ ನನ್ನ ಹೃದಯ ಇದ್ದಂತೆ, ನನ್ನ ಕನಕಪುರನ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀನೋ ಚನ್ನಪಟ್ಟಣ ಕೂಡ ಅದೇ ರೀತಿ ಅಭಿವೃದ್ಧಿ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಒಂದು ಅಡಿಗಲ್ಲನ್ನು ನಿನ್ನೆ ಅವ್ರು ಹಾಕಿರೋವಂಥದ್ದು. ಸರ್ ನೋಡಿ, ರಾಮ ಮಂದಿರ ನಿರ್ಮಾಣ ಮಾಡಿದಾಗಲೇ ವಿರೋಧಿಸಿದಂಥವ್ರು ಕಾಂಗ್ರೆಸ್ ಪಕ್ಷದವರು. ಇವತ್ತು ಹಿಂದುತ್ವ, ನಮ್ಮ ನಂಬಿಕೆ, ಸನಾತನ ಧರ್ಮದ ಬಗ್ಗೆ ಕೆಟ್ಟದಾಗಿ ಕೀಳಾಗಿ ಮಾತಾಡಿದಂಥ ಇವ್ರ ಮಿತ್ರ ಪಕ್ಷಗಳಾಗಲಿ ಕಾಂಗ್ರೆಸ್ ಪಕ್ಷದವರಾಗಲಿ ಸನಾತನ ಧರ್ಮವನ್ನೇ ಈ ಮಂತ್ರಿಮಂಡಲದ ಸಚಿವರು ಸನಾತನ ಧರ್ಮದ ಬಗ್ಗೆ ಮಾತಾಡಿದ್ದಾರೆ. ಇಂಥ ಕಾಂಗ್ರೆಸ್ ಪಕ್ಷ ಟೆಂಪಲ್ ರನ್, ನಿಮಗೂ ಏನು ರೀ ಟೆಂಪಲ್ಗೆ ಸಂಬಂಧ? ನಿಮಗೇನು ಸಂಬಂಧ ಇಲ್ಲ ಟೆಂಪಲ್ಲು. ನೀವು ಸಂಪೂರ್ಣ ಹಿಂದೂ ಸನಾತನ ಧರ್ಮವನ್ನೇ ವಿರೋಧಿಸುವಂಥವ್ರು. ಹಾಗಾಗಿ ನಿಮಗೆ ಯಾಕೆ ಎಲೆಕ್ಷನ್ ಈ ನಾಟಕಗಳೆಲ್ಲ ಜನ ಒಪ್ಪಲ್ಲ. ನೀವು ಹೇಳಿ, ನಾವು ಸನಾತನ ಧರ್ಮದ ವಿರೋಧಿಗಳು ಅಂತಿದ್ದೀರಾ, ವಿರೋಧಿಗಳು ಅಂತ ಹೇಳಿ ಫಸ್ಟ್ ಅದನ್ನು ವಿರೋಧ. ನಿಮ್ಮಲ್ಲಿ ಈಗ ಇದುವರೆಗೂ ವಿರೋಧನ ವ್ಯಕ್ತಪಡಿಸ್ತಾ ಇದ್ದೀರಾ. ರಾಮ ಮಂದಿರದ ಬಗ್ಗೆನೇ ಕೇವಲವಾಗಿ ಮಾತಾಡ್ತೀರಾ. ರಾಮ ಅಲ್ಲಿ ಒಬ್ಬನೇ ಇರೋದ, ರಾಮ ಮಂದಿರ ಅಲ್ಲೇ ಇರೋದ, ನಮ್ಮೂರಲ್ಲೂ ಇದೆ. ರಾಮನ ಜನ್ಮಸ್ಥಳವನ್ನೇ ಇವ್ರ ನಂಬಿಕೆ ಇಲ್ಲ. ರಾಮನ ಜನ್ಮಸ್ಥಳ ಅಂತಲೇ ಒಪ್ಕೊಳ್ತಿಲ್ಲ. ರಾಮ ಮಂದಿರ ನಿರ್ಮಾಣನೇ ವಿರೋಧಿಸಿದವರು, ರಾಮ ಮಂದಿರ ಉದ್ಘಾಟನೆಗೇ ಬಹಿಷ್ಕಾರ ಆಗಿದವರು ಇವರು ಟೆಂಪಲ್ ರನ್ನ. ಇದು ಯಾವ ರೀತಿ ರೀ? ಅವರು ನಿನ್ನೆ ಹೇಳಿದ್ರು ಸರ್, ಕೆಂಗಲ್ ಹನುಮಂತನ ದೇವಾಲಯದಲ್ಲಿ ನಿಂತುಕೊಂಡು ಚನ್ನಪಟ್ಟಣ ನಾನು ಬರ್ತೀನಿ, ಅಭಿವೃದ್ಧಿ ಮಾಡ್ತೀನಿ. ಕನಕಪುರ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಚನ್ನಪಟ್ಟಣ ಆ ರೀತಿ ಅಭಿವೃದ್ಧಿ ಆಗಿದೆ. ಮೊದಲಿಗೆ ಕನಕಪುರ ನಂಜುಂಡಪ್ಪ ವರದಿಯಲ್ಲಿ ಅತಿ ಹಿಂದುಳಿದಂಥ ಕ್ಷೇತ್ರವಾಗಿದೆ. ಈಗಲೂ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ ಹಿಂದುಳಿದಂಥದ್ದು. ಅಭಿವೃದ್ಧಿ ಅಂದರೆ ಏನಂತ ಮಾಡಿದ್ದಾರೆ ಅಂತ ಕೇಳಬೇಕು. ಇವರೇನು ಗುಣಮಟ್ಟದ ಶಿಕ್ಷಣ ಕೊಟ್ಟಿದ್ದಾರಾ, ಗುಣಮಟ್ಟದ ಆರೋಗ್ಯ ಸೇವೆ ಕೊಟ್ಟಿದ್ದಾರಾ, ಅಥವಾ ಕುಡಿಯೋ ನೀರಿನ ಸ್ವಚ್ಛ ನೀರನ್ನು ಕೊಟ್ಟಿದ್ದಾರಾ, ಮೂಲಭೂತ ಸೌಕರ್ಯ ಕೊಟ್ಟಿದ್ದಾರಾ, ಎಲ್ಲರಿಗೂ ಮನೆ ನಿರ್ಮಾಣ ಮಾಡಿದ್ದಾರಾ, ಕೌಶಲ್ಯತೆ ಕೊಟ್ಟಿದ್ದಾರಾ, ಎಲ್ಲರಿಗೂ ಉದ್ಯೋಗ ಆದಾಯ ಎಲ್ಲವನ್ನು ಕೊಟ್ಟಿದ್ದಾರಾ? ಏನೂ ಕೊಟ್ಟಿಲ್ಲ. ಏನು ಕನಕಪುರದಲ್ಲಿ ಅಭಿವೃದ್ಧಿ ಮಾಡಿದ್ದೀರಿ ಹೇಳಿ? ಬರೀ ಬಡಾಯಿ ಬಿಟ್ಕೊಳ್ಳೋವಂಥದ್ದು. ಬಡಾಯಿ ಬಿಟ್ಕೊಳ್ಳೋದು ಬಿಟ್ಟರೆ ಮಾಡಿರೋ ನಿಮ್ಮ ಅಭಿವೃದ್ಧಿ ಆಗಿದೆ, ಒಪ್ಕೊಳ್ತೀವಿ. ನಿಮ್ಮ ಅಭಿವೃದ್ಧಿ ಆಗಿದೆ, ನಿಮ್ಮ ಪಕ್ಷದ ನಾಯಕರು ಅಭಿವೃದ್ಧಿ ಆಗಿದೆ, ನಿಮ್ಮ ಅಭಿವೃದ್ಧಿ ಆಗಿದೆ. ನೀವು ಚೆನ್ನಾಗಿದ್ದೀರಾ, ತಂಪಾಗಿದ್ದೀರಾ, ಇಲ್ಲ ಅಂತ ಹೇಳಲಿಲ್ಲ. ಆದರೆ ಜನದ ಮಾತ್ರ ಕನಕಪುರ ಮಾಡಲು ಜನಕ್ಕೆ ಎದುರ್ಕೊಂಡ್ಬಿಡ್ತಾರೆ. ದಯವಿಟ್ಟು ನೀವು ಕನಕಪುರ ಮಾಡಲು ಕೊಡ್ತೀನಿ ಅಂದರೆ ಚನ್ನಪಟ್ಟಣ ಈಗ ನಿಮಗಿಂತ ಚೆನ್ನಾಗಿ ಅಭಿವೃದ್ಧಿ ಆಗಿದೆ. ಚನ್ನಪಟ್ಟಣ
ಇನ್ನೂ ಪ್ರಬುದ್ಧರು, ಚೆನ್ನಾಗಿ ಅಭಿವೃದ್ಧಿಯಾಗಿದ್ದಾರೆ, ಚೆನ್ನಾಗಿ ಪ್ರಗತಿಯನ್ನು ಕಂಡಿದ್ದಾರೆ. ಕನಕಪುರಗಿಂತನೂ ಚೆನ್ನಾಗಿ ಚನ್ನಪಟ್ಟಣ ಅಭಿವೃದ್ಧಿಯಾಗಿದೆ. ಅಷ್ಟು ಮಾತ್ರ ಗೊತ್ತಿರಲಿ ಸನ್ಮಾನ್ಯ ಶಿವಕುಮಾರ್ ಅವರೇ. ನನಗೆ ಕುತೂಹಲ ಇದೆ ಸರ್, ತಾವು ಕೂಡ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥವರು. ಈಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಬಂದು ನೀವು ಸ್ವಾಗತ ಮಾಡ್ತೀರಾ ಸರ್, ಹೇಗೆ? ಪ್ರಜಾಪ್ರಭುತ್ವದಲ್ಲಿ ಎನಿಬಡಿ ಈಸ್ ವೆಲ್ಕಮ್. ಯಾರು ಬೇಕಾದ್ರೂ ಬಂದು ಸ್ಪರ್ಧೆ ಮಾಡಿ, ವೆಲ್ಕಮ್, ಗುಡ್. ಬರ್ತಾ ಇದ್ದೀರಾ, ಬನ್ನಿ. ಜನ ಡಿಸೈಡ್ ಮಾಡ್ತಾರೆ ಯಾರು ಬೇಕು ಯಾರು ಬೇಡ ಅಂತ. ನಿಮ್ಮ ಪಕ್ಷಕ್ಕೆ ಯಾಕ್ರಿ ಓಟ್ ಹಾಕ್ತಾರೆ? ಬೆಲೆ ಏರಿಕೆ ಮಾಡಿ ಅಂತನಾ? ಜನ ವಿರೋಧಿ ಆಗಿದ್ದೀರಾ, ರೈತ ವಿರೋಧಿ ಆಗಿದ್ದೀರಾ? ನಿಮ್ಗೆ ಯಾಕೆ ಓಟ್ ಹಾಕ್ಬೇಕು ಹೇಳಿ? ನೀವೇನು ಕಡ್ದಾಕಿರೋದು ಒಂದು ವರ್ಷದಲ್ಲಿ? ಏನು ಕಡ್ದಾಕಿದ್ದೀರಪ್ಪ? ಜನ ವಿರೋಧಿ ಕೆಲಸ ಬಿಟ್ಟರೆ ನಿಮ್ಮ ಸರ್ಕಾರದಲ್ಲಿರುವಂಥ ಭ್ರಷ್ಟಾಚಾರ, ಲೂಟಿ, ಬರೆ ಮೇಲೆ ಬರೀ ಟ್ಯಾಕ್ಸು ದುಬಾರಿ ಮಾಡ್ತಾಯಿದ್ದೀರಾ, ಬೆಲೆ ಏರಿಕೆ ಮಾಡ್ತಿದ್ದೀರಾ, ಟ್ಯಾಕ್ಸ್ ಏರ್ತಾ ಇದ್ದೀರಾ, ರೈತ ವಿರೋಧಿ, ಆತ್ಮಹತ್ಯೆ ಮಾಡಿಕೊಂಡ್ರೆ ನಿಮ್ಗೆ ಲೆಕ್ಕ ಇಲ್ಲ. ಹಾಗಾಗಿ ಬನ್ನಿ, ಸ್ವಾಗತ ಮಾಡ್ತಾಯಿದ್ದೀವಿ, ವೆಲ್ಕಮ್, ಬನ್ನಿ, ಎದುರು ನೋಡ್ತಾ ಇದ್ದೀವಿ. ಸರ್, ನನ್ನ ಕಡೆ 2 ಪ್ರಶ್ನೆ ಸರ್. ಎಲ್ಲೋ ಒಂದು ಕಡೆ ಡಿ ಕೆ ಸುರೇಶ್ ಈಗ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ 2,70,000 ಅಂತರದಿಂದ ಸೋತಿದ್ದಾರೆ, ಪರಾಭವಗೊಂಡಿದ್ದಾರೆ. ಈಗ ಅವ್ರನ್ನೇ ಕಣಕ್ಕಿಳಿಸ್ತಾರೆ ಅಲ್ಲಿ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅವ್ರದ್ದು ಏನೋ ಸ್ಟ್ರಾಟಜಿ ಚೇಂಜ್ ಮಾಡ್ಕೊಂಡಿದ್ದಾರೆ. ಚನ್ನಪಟ್ಟಣಗೆ ಡಿ ಕೆ ಶಿವಕುಮಾರ್ ಬರೋದು, ಕನಕಪುರನ ಅವ್ರಿಗೆ ಬಿಟ್ಕೊಡೋದು, ಇದು ರಾಜಕೀಯವಾಗಿ ತಾವು ಕೂಡ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದವರು ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ ಸರ್ ಮೇಲ್ನೋಟಕ್ಕೆ? ಜನ ನಗ್ತಾರೆ ಇವ್ರು ನೋಡಿ. ಏನು ಹುಡುಗಾಟಿಕೆ ಅಂದ್ಕೊಂಡಿದ್ದೀರಾ? ಇದೇನು ಅಹಂಕಾರದ ಪರಮಾವಧಿ. ಏನೊಂದು ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟು ಅಭ್ಯರ್ಥಿ ಕೊರತೆನಾ? ಇಷ್ಟು ಅಭ್ಯರ್ಥಿ ಕೊರತೆ ಇದೆಯಾ? ಇಂಥ ಹೀನ ಪರಿಸ್ಥಿತಿ ಇದೆಯಾ? ಆ ಕನಕಪುರದಲ್ಲಿ ಆಯ್ಕೆ ಮಾಡಿರೋರ್ದೇ ನೀವು ಕನಕಪುರ ಜಿಲ್ಲೆ ಬಿಟ್ಟು ಜಿಲ್ಲಾ ಉಸ್ತುವಾರಿ ಸಚಿವರಾಗಿಲ್ಲ, ಬೆಂಗಳೂರಿಗೆ ಬಂದಿದ್ದೀರಾ. ಯಾಕೆ ಬೆಂಗಳೂರಿಗೆ ಬಂದ್ರಿ? ರಾಮನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಬೇಕಿತ್ತಾನೆ. ಕನಕಪುರ ರಾಮನಗರ ಜಿಲ್ಲೆ ಭಾಳ ಅಭಿವೃದ್ಧಿ ಮಾಡಿದ್ದೀರಾ, ಏನೆಲ್ಲ ಸೌಕರ್ಯ ಕೊಟ್ಟಿದ್ದೀರಾ, ಎಲ್ಲ ವ್ಯವಸ್ಥೆಗಳಾಗಿದೆಯಾ, ಏನು ಮಾಡಿದ್ದೀರಾ ಅಂತ? ಏನೂ ಮಾಡ್ದೇನೆ ನೀವು ಬೆಂಗಳೂರು ಜಿಲ್ಲೆ ಉಸ್ತುವಾರಿ ಸಚಿವರು ಯಾಕಾದ್ರಿ? ನಿಮ್ಮ ಜಿಲ್ಲೆಗೆ ನೀವು ಆಗಬಾರ್ದಾ? ಇದು ಯಾವುದು ಕನಕಪುರದ ಜನರನ್ನ ಇವತ್ತೇನು ಭಾಳ ಅಭಿವೃದ್ಧಿ ಮಾಡಿದ್ದೀನ? ಏನೂ ಅಭಿವೃದ್ಧಿ ಆಗಿಲ್ಲ. ಅಲ್ಲಿ ರಾಜೀನಾಮೆ ಕೊಟ್ಟು ಚನ್ನಪಟ್ಟಣಕ್ಕೆ ಬಂದು ಚನ್ನಪಟ್ಟಣದಲ್ಲಾಗಿ ತಿರ್ಗಿ ಕನಕಪುರಕ್ಕೆ ಎಲೆಕ್ಷನ್ ಆಗಿ ಏನ್ರಿ ನಿಮ್ಮ ಎಲ್ಲಿಂದ ಐಡಿಯಾ? ಯಾರಪ್ಪ ಐಡಿಯಾ ಕೊಟ್ಟರು ಇವರಿಗೆಲ್ಲ ಅಂತ ನನಗೂ ಗೊತ್ತಿಲ್ಲ. ನನ್ನ ಕಡೆಯ ಪ್ರಶ್ನೆ ಸರ್, ಒಟ್ಟಾರೆಯಾಗಿ ಈ ರೀತಿಯಾದಂಥ ರಾಜ್ಯ ರಾಜಕಾರಣ ಹೋಗ್ತಾ ಇರೋದು ನೋಡಿದ್ರೆ ಜನಸಾಮಾನ್ಯರ ತೆರಿಗೆ ಹಣ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ನೋಡಿ. ಹುಡುಗಾಟಿಕೆ ಆಡ್ತಿದ್ದಾರೆ. ಇಷ್ಟು ಹಿರಿಯ ರಾಜಕಾರಣಿಗಳು ಈ ರಾಜ್ಯದಲ್ಲಿ ಹುಡುಗಾಟಿಕೆ ಮಾಡೋವಂಥದ್ದಾಗಿದೆ. ಜನಕ್ಕೆ ನಿಜಕ್ಕೂ ಅವಮಾನ ಮಾಡ್ತಾ ಇದ್ದಾರೆ. ಜನಕ್ಕೆ ಅವಮಾನ ಮಾಡ್ತಿದ್ದಾರೆ. ನಾವು ಏನು ಮಾಡಬೇಕು, ಏನು ಮನಸ್ಸಿಗೆ ಬಂದು ಇದು ಮಾಡ್ಬೋದು ಅನ್ನೋಂಥ ರೀತಿಯಲ್ಲಿ ಇವರ ನಡವಳಿಕೆ ಏನಿದೆಯಲ್ಲ ನಿಜಕ್ಕೂ ಖಂಡನೀಯ. ಮತ್ತು ಇವತ್ತಿನ ಜನ ತಿರಸ್ಕಾರ ಮಾಡಿದ್ದಾರೆ. ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಜನ ನಿಮ್ಮನ್ನು ರಿಜೆಕ್ಟ್ ಮಾಡಿದ್ದಾರೆ. ಇವತ್ತು ಸಂಪೂರ್ಣವಾಗಿ ನಾವು ಸರಿಯಾಗಿ ಎಲೆಕ್ಷನ್ ನಡೆದಿದ್ರೆ ದಕ್ಷಿಣ ಕರ್ನಾಟಕದಲ್ಲಿ ನಿಮ್ಗೆ ಹಾಸನೂ ಸಿಗ್ತಿರ್ಲಿಲ್ಲ, ಚಾಮರಾಜನಗರನೂ ಸಿಗ್ತಿರ್ಲಿಲ್ಲ. ಉತ್ತರ ಕರ್ನಾಟಕದಲ್ಲೂ ಇನ್ನೊಂದು ಪ್ರಬಲವಾಗಿದ್ದರೆ ನಿಮ್ಗೆ ಎಲ್ಲಿ ನಮ್ಮ ರಿಸಲ್ಟ್ ಏನು ನಾವು ತಲುಪಬೇಕಾಗಿರೋ ಗುರಿ ನಾವು ತಲುಪಬೇಕಾಗಿತ್ತು. ನಿಮ್ಗೆ ಇನ್ನೂ 1-2 ಸೀಟ್ ದಕ್ಕಿದ್ರೂ ಹೆಚ್ಚಾಗ್ತಿತ್ತು. ಇವತ್ತು ನಿಮ್ಮೆಲ್ಲ ಸರ್ವ ಪ್ರಯತ್ನವನ್ನು ಸಂಪೂರ್ಣವಾಗಿ ಜನ ತಿರಸ್ಕಾರ ಮಾಡಿದ್ದಾರೆ. ಗೋಡೆ ಮೇಲೆ ಭಾಳ ಸ್ಪಷ್ಟವಾಗಿ ಬರೆದವ್ರೆ. ನೀವು ಲೂಟಿ ಹೊಡೆಯೋದನ್ನು ಮೊದಲು ನಿಲ್ಲಿಸಿ ಜನಪರವಾಗಿ ಆಡಳಿತ ಕೊಡಿ. ಟ್ಯಾಕ್ಸಿನ ಬರೆ ಏನು ಆಗ್ತಾಯಿದ್ದೀರಾ, ಬರೆ ಮೇಲೆ ಬರೆ ಆಗ್ತಾಯಿದ್ದೀರಾ, ಈ ಬರೆ ಹಾಕೋದನ್ನು ನಿಲ್ಲಿಸಿ ಜನರ ಭಾವನೆಯನ್ನು ಗೌರವಿಸಿ ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಮನ ಬಂದಂತೆ ಮಾಡಲಿಕ್ಕೆ ಯಾವ ಕಾರಣದಲ್ಲೂ ಸಮಾಜ ಅವಕಾಶ ಮಾಡಿಕೊಡಲ್ಲ. ಚನ್ನಪಟ್ಟಣದಲ್ಲೂ ತಿರ್ಗಾ ನಿಮ್ಗೆ ಅದನ್ನೇ ಪಾಠ ಕಲಿಸ್ತೀವಿ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಅವರ ರಿಯಾಕ್ಷನ್. ಕ್ಯಾಮರಾ ಪರ್ಸನ್ ಮಂಜು ಹೊಸಕೋಟೆ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.